ನಮಸ್ಕಾರ ಸ್ನೇಹಿತರೆ. ಒಂದು 20 ದಿನಗಳ ಹಿಂದುಗಡೆ ನಾನು ಹೆಚ್ಚು ಕಡಿಮೆ ಬೆಳಗಿನ ಜಾವ 4:30-5 ಗಂಟೆಗೆ ಜಳಕ ಮಾಡ್ಕೊಂಡು ಆನೆಗೋಳಿಗೆ ಹೋಗಿದ್ದೆ. ನಾನು ಅಲ್ಲಿ ಏನಾಗೈತೆ ಅನ್ನೋದು ನನಗೆ ಗೊತ್ತೈತೆ ರೀ. ಅದನ್ನು ನಮ್ಮ ಊರಿನ ಹಿರಿಯರಾದಂಥ ಅಲ್ಲಿ ನಮ್ಮ ಸಿದ್ದಪ್ಪ ಬಿದಿರಿಯವ್ರ ಬಾಯಲ್ಲಿ ಕೇಳ್ರಿ. ಅಲ್ಲಿ ನಾನು ಹೇಳು ಮತ್ತು ಕೆಲವೊಬ್ರು ಸುಳ್ಳು ಅಂತ ತಿಳ್ಕೊತಾರೆ, ಕೆಲವೊಬ್ರು ಕರೆ ಅಂತ ತಿಳ್ಕೊತಾರೆ. ನನ್ನ ಟೋಟಲ್ ವಿಡಿಯೋ ಮಾಡೋ ಹವ್ಯಾಸ ಭಾಳ ನನಗೆ. ಎಂಥ ವಿಡಿಯೋ ಅಂದರೆ ನನಗೆ ಊಟ ಬಿಡ್ತೀನಿ ವಿಡಿಯೋ ಮಾಡ್ತಾ ಹತ್ತ ಹುಚ್ಚು ನನಗೆ. ಆದರೆ ನಾನು ಬಿಡಿ, ನಮ್ಮ ಸಿದ್ದಪ್ಪ ಬಿದಿರಿಯವ್ರು ಅದ್ರ ಬಗ್ಗೆ ಹೇಳ್ತಾರೆ, ಇಲ್ಲಿ ಕೇಳ್ರಿ. ಏನಿಲ್ಲ, ಇವ್ರು ಹೋಗಿ ಅಲ್ಲಿ ಸಿದ್ದರಾಮೇಶ್ವರ ಕೊಳ್ಳಕ್ಕೆ ಹೋಗಿ ಗವಿ ಒಳಗೆ ಹನಿ ಗವಿ ಐತೆ ಅದು. ಆ ಗವಿ ಒಳಗೆ ಹೋಗಿ ಇವರು ತಲೆಗೆ ಹಣಿಗೆ ಲೈಟ್ ಕಟ್ಕೊಂಡು ಅಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಅಲ್ಲಿ ದೇವ್ರ ಭೇಟಿ ಆಗ್ಬೇಕು. ಗುಡಿಯಾಗ ದೇವ್ರ ಐತಿ ಬಿಟ್ಟುಕೊಟ್ಟು ಅಲ್ಲಿಗೆ ಹೋಗ್ಯಾರ. ಆದರೂ ಹೋಗಿ ಏನೋ ಸಾಧನೆ ಮಾಡ್ಬೇಕಂತ ಹೋಗ್ಯಾರ. ಹೋಗಿ ಅಲ್ಲೇ ಒಂದು ಏನಂದ್ರೆ ಆಗಿನ ಕಾಲಕ್ಕೆ ಮಹಾತ್ಮರು ತಪಸ್ಸು ಮಾಡಿದ ಜಾಗ ಅದು ದನ ಕಾವುವಾಗ. ನಾನು ಈಗ ನನಗೆ 68 ವಯಸ್ಸು. ನಾವಾಗ ಒಂದು 10-11 ವಯಸ್ಸದಾಗಿದ್ದಾಗ ದನ ಕಾವುವಾಗ ಆ ಗುಡ್ಡ ಅಲ್ಲಿ ಇದು ಇತ್ತು. ಆ ಕೊಳಗೆ ನಾವು ಗಯಾಗ ಹೋಗಿದ್ದೀವಿ. ಆದರೆ ಈಗ ಅಲ್ಲಿ ಯಾರೂ ಮಂದಿ ಭಾಳ ಹೋಗೋದಿಲ್ಲ. ಅವಾಗ ದನ ಕರ ಕುರಿ ಒಳಗೆ ಮಳೆ ಮಾರ ಬಂದಾಗ ಹೋಗಿದ್ದೀವಿ ನಾವು ಅದ್ರಾಗ. ಆದರೆ ಈಗ ಯಾರೂ ಹೋಗಂಗಿಲ್ಲ. ಆದರೆ ಇವ್ರು ಹೋಗಿ ಅಲ್ಲಿ ಹೋಗಿ ಬಂದಾರ. ಆದರೆ ಅಲ್ಲಿ ಒಂದು 4-5 ಜೀವಾತ್ಮಗ ಸತ್ತಾವು. ಒಂದು ಉರ್ಲಾಕೊಂದು ಸತ್ತೈತಿ, 1-2 ಬಡ ಸಾಯಿ ಹೊಡೆದಾರು. ಮತ್ತು ಒಂದು ನಾ ಸಣ್ಣವಿದ್ದಾಗ ಒಂದು ಒಡ್ರ ಹುಡುಗ ಕಲ್ಲು ಬಿದ್ದು ಸತ್ತಿತ್ತು. ಹೀಗಾಗಿ ಅಲ್ಲಿ ಇಲ್ಲ ಅಂದರೂ ಕನಿಷ್ಠ ಅಂದರೂ ಆ ಏರಿಯಾದಾಗ ಒಂದು 10-15 ಮಂದಿ ಸತ್ತಾರೆ. 10-15 ಮಂದಿ ಸತ್ತಾರೆ. ಅಲ್ಲಿ ಒಬ್ಬ ಸ್ವಾಮಿನೂ ಇದು ಆಗಿತ್ತು. ಹಂಗೆ ಭಾಳ ಮಂದಿ ಸತ್ತಾರ. ಅಂತಲ್ಲಿ ಅದೊಂದು ಈಗ ಜಿನ್ನಾತ ಅವ ದೇವಿನ ಆಳ್ಕೆ ಇರ್ತದಲ್ಲ, ಅವತ್ತರ ಆವಿಷ್ಯ ಊರ ಮುಗಿಲಾರ್ದ ಸತ್ತಿರ್ತಾರಲ್ಲ, ಅವರು ಇದು ಇರ್ತಾವೆ, ಅವು ಜಿನ್ನಾತ್ ಇರ್ತಾವೆ ಮತ್ತು ರಾಕ್ಷಿ ಇರ್ತಾವೆ. ದೇವ್ರು ರಾಕ್ಷಿ ಅಂತೂ ಈಗಿಲ್ಲ. ಅವಾಗ ರಾಕ್ಷಿ ನಾವು ನಮ್ಮ ಅಪ್ಪಾರು ಹೇಳ್ತಿದ್ರು ರಾಕ್ಷಿ ಇತ್ತದ, ಅಲ್ಲಿ ರಾಕ್ಷಿ ಇದ್ದ ಏರಿಯಾನ ಅದ. ಆದರೆ ಈಗ ದೇವಿನ ಆಳ್ಕೆ ಐತಿ. ಅದಕ್ಕೆ ಅಲ್ಲಿ ಈ ಹುಡುಗ ಅಲ್ಲಿಗೆ ನೋಡಕ್ಕೆ ಹೋಗ್ಯಾನ. ನೋಡಕ್ಕೆ ಹೋದ್ರೆ ಅವು ತಮ್ಮ ಜಾಗದಾಗ ಈಗ ನೋಡ ಹುತ್ತನ್ಯಾಗ ಹಾವು ಇರ್ತಾವೆ. ಅಲ್ಲಿ ಹೋದ್ರೆ ಅವು ಬುಸ್ಗುಡ್ತಾವಲ್ಲ, ಹಂಗೆ ಅವು ತಮ್ಮ ಜಾಗದಾಗ ಅಲ್ಲಿ ಯಾರೂ ಇಲ್ಲ, ಅಲ್ಲಿ ಗಪ್ಪನೆ ಕೂತಿರ್ತಾವೆ. ಇವು ಅಲ್ಲಿ ಹೋಗಿ ಏನೋ ಗದ್ದಲ ಮಾಡಕ್ಕೆ ಹೋಗ್ಯಾನ. ಇವಾಗ ಅಲ್ಲಿ ಒಂದು ಏನಾಗೈತಿ ಅಂತಂದ್ರೆ ಇವನ ಮನಸ್ಸಿಗೆ ಪರಿಣಾಮ ನೋಡಿ ಇವನ ಮನಸ್ಸು ಮಾತಾಡ್ದಂಗಾಗಿ ಒಂಥರ ತಾನ ಜೋಲಿ ಸೆರೆ ಕುಡ್ದಾರಂತೆ ಜೋಲಿ ಹೋದಂಗಾಗಿ ಏನೇನೋ ಆಗಿ ಅಲ್ಲೆಲ್ಲ ಒದ್ದಾಡಿ ಬಂದಾನ. ಆದರೂ ಅಲ್ಲಿ ಬಂದದ್ದು ಮಾತ್ರ ದ್ವಾಡ್ದು. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಯಾಕಂದ್ರೆ ಅಲ್ಲಿ ನಾವು ದನ ಕಾದವನ, ಅಲ್ಲೆಲ್ಲ ಇವ್ರು ಏನು ಮಾಡ್ಯಾರ. ಈಗ ಆವಾಗ ನಾವು ಒಬ್ಬನೇ ದನ ಕಾಕೋತ ಆಗಿನ ಕಾಲಕ್ಕೆ ಅಲ್ಲೆಲ್ಲ ಇದ್ದಾವ, ನೋಡಿದವ. ಅಲ್ಲಿ ಮಾಟ ಅಲ್ಲಿ ಒಬ್ಬ ಸ್ವಾಮಿನ ಕೊಂದು ಬಿಟ್ಟಿದ್ವು ಅವು ರಾತ್ರಿ. ಅಲ್ಲಿ ನೀವು ಹಾದಲ್ಲಿ ಒಬ್ಬ ಸ್ವಾಮಿನ ಕೊಂದು ಬಿಟ್ಟಿದ್ವು ಅವಾಗ. ನನ್ನ ಪರಿಸ್ಥಿತಿ ಹೊತ್ತೊಂಡ್ರೆ ನನಗೆ ಚಕ್ರ ಬರೋದು ನೋಡಿದ್ರೆ ಅಂತಂದ್ರೆ ಅಲ್ಲ ಆಕೈತಿ. ಅಂಥರಾಗ ಆಗೈತಿ. ನೀವು ಒಂದು ಕೆಲಸ ಮಾಡು, ನಾ ಈಗ ಹೇಳ್ತೀನಿ, ಅವ್ನು ಹೇಳ್ತೀನಿ, ಏನೂ ಇಲ್ಲ. ಅವ್ರ ಜಾಗಕ್ಕೆ ಹೋಗ್ಯಾನ ಅಂದಿಂದ ಅವು ಇದು ಮಾಡ್ಯಾವ. ಅದಕ್ಕೆ ನೀವು ಆ ಜಾಗಕ್ಕೆ ಹೋಗಿಯಲ್ಲ, ಹೋಗಲ್ಲಕ್ಕೆ ಒಂದು ಹನುಮಂತ ದೇವ್ರಿಗೆ ಹೋಗಿ ಜಳಕ ಮಾಡಿ ಹನುಮಂತ ದೇವ್ರಿಗೆ ಹೋಗಿ ಒಂದು 8-10 ದಿವಸ ದೇವ್ರಿಗೆ ಹೋಗಿ ಸೀರೆಗೆ ಅದು ಮೇನ್. ಯಾಕಂದ್ರೆ ಅದು ಒಮ್ಮೆ ಸೂಕ್ತಿ ಅಂದ್ರೆ ಒಳಗೆ ಶುಗರ್ ಜಡ್ಡಿದ್ದಂಗೆ ಮನ್ಸಿಗೆ ಆತಂದ್ರೆ ಅದು ಒಳಗೆ ನಾವು ಹೋಗಿದ್ನಿ ಅಂತ ಕೂರ್ತೈತಿಲ್ಲ. ಅಲ್ಲ ಹಂಗೇನಿಲ್ಲ, ನೀ ಧೈರ್ಯದಿ, ನಾವು ಒಪ್ಕೋತೀನಿ, ನೀ ಧೈರ್ಯದಿ. ಆದ್ರೆ ಅಲ್ಲಿ ಅವ ಏನು ಮಾಡಂಗಿಲ್ಲ. ಅವ ನೀ ಸುಮ್ಮ ನೀವು ಹೋಗಿ ಬಂದಿರಿ, ಏನು ಮಾಡ್ತಿದ್ದಿಲ್ಲ ಅವು. ನೀವು ಅವತ್ರು ಈಗ ನೋಡ ಆ ಕಣ್ಕಾಪಡಿ ಇದ್ದವಲ್ಲ, ಆ ಕಣ್ಕಾಪಡಿ ನೀವು ಹಾದ್ಗ ನಾವು ಹೆಂಗೆ ಹಾರಾಡ್ಯಾವು ಹಂಗಾರಲ್ಲ ಅವು ಹಂಗೆ. ಅವು ತಮ್ಮ ಸುಮ್ಮನೆ ಕೂತಿರ್ತಾವು. ನೀವು ಹೋಗಿ ಅವ್ನು ಎಬ್ಬಿಸ್ಬಿಟ್ಟು ಅದು ಬೆಳಗ್ಗೆ ಮುಂಜಾನೆ 5 ಗಂಟೆ ಆ ಟೈಮ್ದಾಗ ಅವು ಸವಾರಿ ಮಾಡೋ ಟೈಮ್ ಅದ. ಇರ್ಲಿ, ಅದು ದೇವ್ರದ್ದು ಸ್ವಲ್ಪ ಇದು ಇರ್ತೈತಿ. ಆದಷ್ಟು ನೀವು ಸ್ವಲ್ಪ ದೇವರಲ್ಲಿ ಹೋಗ್ಬೇಕು. ಆದ್ರೆ ಅಲ್ಲಿ ಮಾತ್ರ ಅಲ್ಲಿ ಮಹಾತ್ಮರು ಪೂಜೆ ಮಾಡಿದ ಜಾಗ ಅದು. ಅಲ್ಲಿ ಈಶ್ವರಲಿಂಗ, ಅಲ್ಲೊಂದು ಈಶ್ವರಲಿಂಗ ಐತಿ. ಇಲ್ಲಿ ಹಳಿ 7 ಮಠ ಹತ್ತೈತಿ. ಇಲ್ಲೇ ದಾರ್ಯಾಗ ಬೀರಪ್ಪನ ಹಳ್ಳದ ಮುಂದೆ ಅಲ್ಲೊಂದು ಐತಿ. ಮುಂದೆ ಅಲ್ಲಿ ಮ್ಯಾಗ ಗುಡದಾಗ ಒಂದು ಐತಿ. ಎಲ್ಲಿ 7 ಮಠ ಅಲ್ಲೊಂದು ಐತಿ. ಅಲ್ಲಿಂದ ಇಲ್ಲೇ ಇದ್ರಾಗ ಒಂದೈತಿ. ಇಲ್ಲಿ ಮಳೆಯಪ್ಪನ ಕಟ್ಟಿ ಒಂದೈತಿ ಈಶ್ವರಲಿಂಗ. ಪೂಜೆ ಮಾಡೋದು ಇಲ್ಲೆಲ್ಲ ಗುಡ್ದಾಗ ಅದಾವ, ಅವು ದೇವ್ರು ಅದಾವ. ಅಲ್ಲಿ ಹೋಗಿ ಮಾಡ್ಕೊಂಡು ಬಂದಾರ. ನೋಡಿದವ್ರ ದುರ್ಗಮ್ಮನ ಗುಡಿ ಮ್ಯಾಗ ಮಳೆಯಪ್ಪ ಇಂದು ಮಾಡಪ್ಪನ ಗದ್ದಿಗೆ. ನಾ ಮಾಡಪ್ಪನ ಗದ್ದಿಯಾಗ
ನಾ ದನಕ್ಕೆ ಹೋಗಾಗ ಮಕ್ಕೋತಿದ್ದೆ ಅಲ್ಲಿ ಹೋಗಿ. ಆದ್ರೆ ಹೋಗ್ಬೋದು ಗವಿ ಒಳಗೆ ಹೆಂಗೆ ಗೊತ್ತು, ಒಬ್ಬರು ಅಂತೂ ಹೋಗ್ಬಾರ್ದು, ಹೌದಲ್ರಿ? ಇನ್ನು 4-5 ಮಂದಿ ಕೂಡ ಹೋರಿ, ಮಂದಿ ಹೋದ್ರೆ ಏನು 4-5 ಮಂದಿ ಕೂಡ ಹೋರಿ ಗವಿ ಒಳಗೆ ಬೇಡ ಅಂದಲ್ಲ. ಅವ್ರು ಒಬ್ಬರ ಹಿಂಗೆ ಬೆಳಿಗ್ಗೆ ಮುಂಜಾನೆ 5 ಗಂಟೆ ನನಗಂತೂ ಹೋಗ್ಬೇಡ ಅಷ್ಟೇ. ಇಲ್ಲ ಯಾರು ಹೋಗ್ಬೇಡ್ರಿ, ಅಲ್ಲ ಒಬ್ಬರಂತೂ ಹೋಗಬೇಡ್ರಿ, ಹೌದಲ್ರಿ? ಅದ್ರೆ ಹೋಗ್ಬೇಡ್ರಿ. ಇಲ್ಲ, ನಮಸ್ಕಾರ.